ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂದಿದ್ದ ಅನಾಮಿಕನ ಸುತ್ತವೇ ಅನುಮಾನದ ಹುತ್ತ ಹುಟ್ಕೊಳ್ತಾ ಇದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಜನ್ಮ ಜಾಲಾಡೋ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಾವಿರಾರನ ಹೂತಾಕಿದಾಗ JCB ತೆಗಿತೈತೆ ಏನೂ ಸಿಗ್ತಾ ಇಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಯಾವ ಷಡ್ಯಂತ್ರಗಳಿದ್ದಾವೆ, ಕುತಂತ್ರಗಳಿದ್ದಾರೆ, ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಈ ಪ್ರಕರಣ ಯಾವ ಹಾರರ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲದಂತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಪಡೆದುಕೊಳ್ಳುತ್ತಿದೆ. ಈ ಮಧ್ಯೆ ಅಲ್ಲಿ ಮೂಳೆಗಳಿವೆ, ಇಲ್ಲಿ ಮೂಳೆಗಳಿವೆ ಅಂತ ಧರ್ಮಸ್ಥಳದ ಸುತ್ತಮುತ್ತ ಭೂಮಿ ಬಗೆಸಿದ್ದ ಅನಾಮಿಕನ ಮೇಲೆಯೇ ಅನುಮಾನಗಳು ದಿನೇ ದಿನೇ ದಟ್ಟವಾಗ್ತಿವೆ. ಆತ ಹೇಳ್ತಿರೋದೇ ಸುಳ್ಳ, ಪ್ರಕರಣದ ದಿಕ್ಕು ತಪ್ಪಿಸಲಾಗ್ತಿದೆಯಾ ಅನ್ನೋ ಅನುಮಾನಗಳು ಹೆಚ್ಚಾಗ್ತಿವೆ. ಹೀಗಾಗಿ ಆ ಅನಾಮಿಕನನ್ನೇ ಓರೆಗೆ ಹಚ್ಚಲು ಮುಂದಾಗಿದೆ ತನಿಖಾ ತಂಡ. ಮಾಸ್ಕ್ ಮ್ಯಾನ್ ಹಿನ್ನೆಲೆ, ನಡವಳಿಕೆ ಬಗ್ಗೆ ಎಸ್ಐಟಿ ಶೋಧ. ಕುಟುಂಬ ಸದಸ್ಯರು, ಸ್ನೇಹಿತರ ಹೇಳಿಕೆ ದಾಖಲು. ಮಾಸ್ಕ್ ಮ್ಯಾನ್ ಹೇಳಿದಂತೆ ಪ್ರಕರಣದ ತನಿಖೆಗೆ ಸಾಕ್ಷ್ಯಗಳು ಸಿಗದೇ ಇರೋದು ತನಿಖಾ ತಂಡವನ್ನ ಕೊಂಚ ವಿಚಲಿತಗೊಳಿಸಿದಂತೆ ಕಾಣುತ್ತಿದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಕುಟುಂಬಸ್ಥರು, ಸ್ನೇಹಿತರು, ಆತನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ವಿಚಾರಣೆಗೊಳಪಡಿಸಿ ಆತನ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಾಗ್ತಿದೆ ಎಸ್ಐಟಿಯಿಂದ. ನನ್ನ ಅಣ್ಣ ಧರ್ಮಸ್ಥಳದಲ್ಲಿ 25 ವರ್ಷಗಳ ಕಾಲ ಕೆಲಸ ಮಾಡಿದ್ರು, ಅಲ್ಲದೆ ಅವರೇ ನನ್ನನ್ನ ಕೆಲಸಕ್ಕೆ ಸೇರಿಸಿದ್ರು ಅಂತ ಅನಾಮಿಕ ಹೇಳಿಕೆ ನೀಡಿದ್ದ. ಜೊತೆಗೆ ನಾನು ಶವಗಳನ್ನ ಹೂಳುವಾಗ ನನ್ನ ಅಣ್ಣಂದಿರೂ ಕೂಡ ಇದ್ರು ಅಂತ ಹೇಳಿಕೆ ನೀಡಿದ್ದ. ಹೀಗಾಗಿ ಆತನ ಕುಟುಂಬಸ್ಥರನ್ನ ಸಂಪರ್ಕಿಸಲಾಗಿದೆ. ಆತನ 2 ಅಣ್ಣಂದಿರ ಪೈಕಿ ಓರ್ವ ಸಾವನ್ನಪ್ಪಿದ್ದು, ಆತನ ಮತ್ತೋರ್ವ ಅಣ್ಣ ಹಾಗೂ ಅತ್ತಿಗೆಯ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವಗಳನ್ನಷ್ಟೇ ಹೂತು ಹಾಕುತ್ತಿದ್ವಿ, ಮರಣೋತ್ತರ ಪರೀಕ್ಷೆ ಆದ ಶವಗಳನ್ನ ಮಣ್ಣು ಮಾಡ್ತಾ ಇದ್ವಿ, ಅಲ್ಲದೆ ಪೊಲೀಸರ ಎದುರೇ ಧಾರ್ಮಿಕ ಸಂಸ್ಕಾರ ಆಗುತ್ತಿತ್ತು. ನಾವು ಅಕ್ರಮವಾಗಿ ಯಾವುದೇ ಶವಗಳನ್ನ ಹೂತಿಲ್ಲ, ಕೌಟುಂಬಿಕ ಕಲಹದಿಂದ ಮಾಸ್ಕ್ ಮ್ಯಾನ್ ಜೊತೆ ಮಾತು ಬಿಟ್ಟಿದ್ವಿ ಅಂತ ಹೇಳಿಕೆ ನೀಡಿದ್ದಾನೆ. ಮಾಸ್ಕ್ ಮ್ಯಾನ್ ಮತ್ತೊಬ್ಬ ಅಣ್ಣ ಸಾವನ್ನಪ್ಪಿದ್ದು, ಆತನ ಅತ್ತಿಗೆಯ ವಿಚಾರಣೆ ನಡೆಸಲಾಗಿದೆ. ಮಾಸ್ಕ್ ಮ್ಯಾನ್ ಜೊತೆ ಅಣ್ಣಂದಿರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ರು. ಧರ್ಮಸ್ಥಳದಲ್ಲಿ 3 ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರು. ಅಷ್ಟು ಬಿಟ್ರೆ ನನಗೇನೂ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಹೇಳ್ತಿರೋದ್ರಲ್ಲಿ ಸತ್ಯವಿಲ್ಲ ಅಂತ ಎಸ್ಐಟಿ ಮುಂದೆ ಹೇಳಿದ್ದಾರಂತೆ. ಇದು ಮಾಸ್ಕ್ ಮ್ಯಾನ್ ಕುಟುಂಬದ ಸದಸ್ಯರು ಹೇಳ್ತಿರೋ ಹೇಳಿಕೆ. ಇನ್ನು ಆತನ ಸ್ನೇಹಿತ ಹಾಗೂ ಧರ್ಮಸ್ಥಳದಲ್ಲೇ ಕೆಲಸ ಮಾಡುತ್ತಿದ್ದ ಸ್ನೇಹಿತ ರಾಜು ಕೂಡ ಅನಾಮಿಕ ಹೇಳ್ತಿರೋ ಹೇಳಿಕೆ ಬರೀ ಬುರುಡೆ ಅಂತಿದ್ದಾರೆ. ಅವ್ನೇನು ಗೊತ್ತೇ, ಸಾವಿರಾರನ ಹೂತಾಕಿದಾಗ JCB ತೆಗಿತೈತೆ ಅಲ್ಲ. ತೆಗಿಬೇಕಾರೆ ಒಂದು ಬಾಡಿ ಸಿಗ್ಬೇಕು, ಇಲ್ಲ ಒಂದು ಎಣ ಸಿಗ್ಬೇಕು, ಒಂದು ಮೂಳೆ ಸಿಗ್ಬೇಕು, ಏನೂ ಸಿಗ್ತಾ ಇಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಇತ್ತ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರೋ ಎಸ್ಐಟಿ ಅಧಿಕಾರಿಗಳು ಸೋಮವಾರದಿಂದ ಮತ್ತೆ ಉತ್ಖನನ ಮುಂದುವರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮೊದಲ ಹಂತದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ FSLಗೆ ಕಳಿಸಲಾಗಿದ್ದು, ಪ್ರಾಥಮಿಕ ವರದಿ ಕೈ ಸೇರುತ್ತಿದ್ದಂತೆ ತಮ್ಮ ಉತ್ಖನನ ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ. ಮತ್ತೆ 3 ಸ್ಥಳಗಳನ್ನ ಗುರುತಿಸುವುದಾಗಿ ಅನಾಮಿಕ ಹೇಳಿದ್ದು, ಸ್ಪಾಟ್ ಮಹಜರು ಮಾಡಲಿದ್ದಾರಂತೆ. ಅಪಪ್ರಚಾರದ ವಿರುದ್ಧ ಬಿಜೆಪಿ ಹೋರಾಟ. ನಾಳೆಯಿಂದ 224 ಕ್ಷೇತ್ರಗಳಲ್ಲೂ ಪ್ರತಿಭಟನೆ. ಇನ್ನು ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಡೆ ಸಿದ್ಧವಾಗಿದೆ. ಪುಣ್ಯಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದ್ದು, ಇದನ್ನ ಖಂಡಿಸಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾಳೆಯಿಂದ 1 ವಾರಗಳ ಕಾಲ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಇವತ್ತು ಘೋಷಣೆ ಮಾಡಿದ್ದೇವೆ. ನಾಳೆಯಿಂದ ಮುಂದಿನ 1 ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಮತ್ತೊಂದೆಡೆ ಇಂದು ಕೂಡ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಿದೆ ಅಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬಾಗಲಕೋಟೆಯ ರಬಕವಿ ಬನಹಟ್ಟಿ ನಗರದಲ್ಲಿ ಜೈನ ಸಮುದಾಯ ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕೋಲಾರ ಜಿಲ್ಲೆ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಆರಂಭವಾಗಿದ್ದು 200ಕ್ಕೂ ಹೆಚ್ಚು ಕಾರು, 60 ಬಸ್ಗಳಲ್ಲಿ 5,000ಕ್ಕೂ ಹೆಚ್ಚು ಜನ ಧರ್ಮಸ್ಥಳದತ್ತ ಪ್ರಯಾಣ ಆರಂಭಿಸಿದ್ದಾರೆ.
ಮತ್ತೊಂದೆಡೆ ಅಪಪ್ರಚಾರಕ್ಕೆ ಸಿಡಿದೆದ್ದಿರೋ ಮಂಡ್ಯ ಮಂಜುನಾಥನ ಭಕ್ತರು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.